ಅಪ್ಪ. ಈ ಶಬ್ದದಲ್ಲೇ ಅದೆಂಥ ಗತ್ತು, ಗಾಂಭೀರ್ಯ. ತಾನು ಎಲ್ಲ ಕಡೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿ ತಾಯಿನ ಸೃಷ್ಟಿ ಮಾಡಿದ ದೇವರು ಏಕಕಾಲದಲ್ಲಿ ತನ್ನಿಂದ ಎಲ್ಲರನ್ನೂ ಸಲಹುವಲು ಸಾಧ್ಯವಿಲ್ಲ ಎಂದು ತಿಳಿದು ಅಪ್ಪನನ್ನು ಸೃಷ್ಟಿಸಿದ. ಅಪ್ಪ ಅನ್ನೋ ಪದಕ್ಕೆ 1000 ಆನೆಗಳ ಬಲ, ಕೋಪ, ಅತೀ ಎನ್ನಿಸುವ ಶಿಸ್ತು, ಇವೆಲ್ಲದರ ಸಮ್ಮಿಲನವೇ ಅಪ್ಪ. ಅಪ್ಪನ ಬಗ್ಗೆ ಅದೆಂಥದೋ ಅಮೂರ್ತ ಭಯ. ಹಾಗಂತ ಆತನಲ್ಲಿ ಪ್ರೀತಿ ಇಲ್ಲ ಎಂದುಕೊಂಡರೆ ತಪ್ಪು. ಆತನಲ್ಲಿ ಅತೀವ ಒಲವಿದೆ. ಆದರೆ ತಾಯಿಯ ಹಾಗೆ ಅದನ್ನು ತೋರಗೊಡಲಾರ. ಅಪ್ಪನ ಪ್ರೀತಿ ಅರ್ಥ ಆಗೋದು ಬಹಳನೇ ಕಷ್ಟ. ಅಪ್ಪ ಎಂದರೆ ನಮ್ಮೆಲ್ಲ ಕೋರಿಕೆಗಳ ಮ್ಯಾಜಿಕ್ ಬಾಕ್ಸ್. ಸಣ್ಣ ಸ್ಲೇಟಿನಿಂದ ಹಿಡಿದು ನಮ್ಮೆಲ್ಲ ಬಯಕೆಗಳನ್ನು ತನ್ನ ಶಕ್ತಿಯಾನುಸಾರ ತುಂಬಿದವರು. ಮಕ್ಕಳ ಪಾಲಿಗೆ ಅಪ್ಪನೇ ಮೊದಲ ಹೀರೋ. ಓ ಸಾರಿ, ನಾನು ಯಾರು ಎಂದು ಪರಿಚಯಿಸಿಕೊಳ್ಳದೆ ಮಾತನಾಡುತ್ತಿದ್ದೇನೆ. ನಿಮ್ಮಲ್ಲೇ ಕೆಲವರು ಪರಿಚಯದಲ್ಲೇನಿದೆ ಮಾರಾಯ ಅನ್ಬೋದು. ಇದೆ ಸಾರ್, ಇದೆ. ಪರಿಚಯ ಆದರೆ ನಾನು ನೀವು ಪರಸ್ಪರ ಹತ್ತಿರ ಆಗ್ತೀವಿ. ಅಂದರೆ ನನ್ನ ಮಾತು ಕೇಳಿದರೆ ನಿಮಗೆ ಮತ್ತು ನಿಮ್ಮ ಮಾತು ಕೇಳಿದರೆ ನನಗೆ ಒಂಥರ ಅನುಕಂಪಪೂರಿತ ವಾತಾವರಣ ನಿರ್ಮಿತವಾಗುತ್ತೆ. ಅದಕ್ಕೆ ಪರಿಚಯ. ನನ್ನ ಹೆಸರು ಪ್ರಕಾಶ್ ಅರುಳಪ್ಪ. ಮನೆಯಲ್ಲಿ ಪ್ರೀತಿಯಿಂದ ಬಾಬು ಅಂತ ಕರೀತಾರೆ. ದಿವಂಗತ ಚಿನ್ನಪ್ಪನವರ 3 ಮಕ್ಕಳಲ್ಲಿ 2ನೇವನು. ಆ 2 ಹೆಸರನ್ನೂ ಇಟ್ಟವರು ಅಪ್ಪ. ಈಗ ನಾನು ಹೊರಟಿರುವುದು ನನ್ನ ಪ್ರೀತಿಯ ಅಪ್ಪನ ಬಗ್ಗೆ, ದಿವಂಗತ ಶ್ರೀ ಚಿನ್ನಪ್ಪನವರ ಬಗ್ಗೆ. ಈ ಸಂದರ್ಭ, ಈ ಮಾತುಗಳು ತುಂಬ ಕಷ್ಟವಾಗ್ತಾ ಇದೆ. ನನ್ನ ಮತ್ತು ಇಡೀ ಕುಟುಂಬ, ಮನೆ ಮತ್ತು ಮನಗಳು ಶೂನ್ಯ ಭಾವದಿಂದ ತತ್ತರಿಸುತ್ತಿವೆ. ಯಾಕೆಂದರೆ ನೆನಪಿನಾಳದಿಂದ ನುಡಿಮುತ್ತುಗಳನ್ನು ಎಕ್ಕಿ ವಾಕ್ಯಗಳನ್ನಾಗಿಸುವ ಈ ಸಂದರ್ಭ ಸುಖಿ ಸಂದರ್ಭವಲ್ಲ. ಅಗಲಿಕೆಯ ನೋವಿನಿಂದ ಕೂಡಿರುವ ದುಃಖಮಯ ಕಾಲವಿದು. ಆದರೂ ನನ್ನ ಅಪ್ಪ ದಿವಂಗತ ಶ್ರೀ ಚಿನ್ನಪ್ಪನವರ ಚಿರಸ್ಮರಣ ಕಾರ್ಯದ ಸಂದರ್ಭದಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಅದರ ಫಲವೇ ಈ ಪುಟ್ಟ ಪ್ರಯತ್ನ, ಅಪ್ಪನ ನೆನಪಿನ ಸಿಂಚನ, ಅಪ್ಪನಿಗಾಗಿ ನಮ್ಮ ನುಡಿ ನಮನ. ಬಂಧುಗಳೇ, ನನ್ನ ಅಪ್ಪ ಹುಟ್ಟಿದ್ದು ಜೂನ್ 6ನೇ ತಾರೀಕು 1948ರಲ್ಲಿ ಹಾಸನ ಜಿಲ್ಲೆಯ ದುದ್ದ ಹೋಬಳಿಯ ಚೌರಿಕೊಪ್ಪಲು ಎಂಬ ಪುಟ್ಟ ಗ್ರಾಮದಲ್ಲಿ. ತಂದೆ ಅರುಳಪ್ಪ ಮತ್ತು ತಾಯಿ ಮರಿಯಮ್ಮ ದಂಪತಿಯ 5 ಮಕ್ಕಳಲ್ಲಿ ದ್ವಿತೀಯ ಪುತ್ರ. ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ದ ಅಪ್ಪ ತಮ್ಮ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸವನ್ನು ಪಕ್ಕದ ಗಾಡೇನಹಳ್ಳಿಯ ಬೆತನಿ ಕಾನ್ವೆಂಟ್ನ ಸಂತ ಇಗ್ನೇಷಿಯಸ್ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದರು. ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಸಂತ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ದಾಖಲಾಗಿ ಸಂತ ಫಿಲೋಮಿನಾ ಬೋರ್ಡಿಂಗ್ನಲ್ಲಿ ಉಳಿದು ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದರು. ಹೈಸ್ಕೂಲ್ನಲ್ಲಿರುವಾಗಲೇ 13ನೇ ವಯಸ್ಸಿನಲ್ಲಿ ಅಪ್ಪ ತಮ್ಮ ತಂದೆಯನ್ನು ಹೃದಯಾಘಾತದಿಂದಾಗಿ ಕಳೆದುಕೊಂಡರು. ಆದರೂ ಧೃತಿಗೆಡದೆ ತಮ್ಮ ಶಿಕ್ಷಣವನ್ನು ಪೂರೈಸಿ ದೈವಿಕರಿಗೆ ಹೋಗೊಟ್ಟು ಬಳ್ಳಾರಿ ಡಯಾಸಿಸ್ನ ಮೂಲಕ ಮೈಸೂರಿನ ಸಂತ ಮರಿಯಮ್ಮನವರ ಕಿರುಗುರು ಮಂದಿರಕ್ಕೆ ಸೇರಿದರು. ನಂತರ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದರು. ಆದರೆ ತಮ್ಮ ಕುಟುಂಬದ ಪರಿಸ್ಥಿತಿ ಅವರನ್ನು ಬಾಧಿಸತೊಡಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನು ಕಳೆದುಕೊಂಡಿದ್ದು, ಇದ್ದ ಒಬ್ಬ ಅಣ್ಣ ತನ್ನ ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಮೊಟಕುಗೊಳಿಸಿ ವ್ಯವಸಾಯಕ್ಕೆ ನಿಂತಿದ್ದು, ಬೆನ್ನಿಗೆ 3 ತಂಗಿಯರ ಜವಾಬ್ದಾರಿ, ವಿಷಮಿಸುತ್ತಿರುವ ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಮತ್ತೆ ಭರವಸೆಯೇ ಇಲ್ಲದ ಹತಾಶೆಯ ಕುಟುಂಬದ ಭವಿಷ್ಯ, ಇವೆಲ್ಲವೂ ಅಪ್ಪ ಅವರಿಗೆ ಒಂದು ನಿರ್ಧಾರಕ್ಕೆ ಬರಲು ಪ್ರೇರೇಪಿಸಿತು. ತನ್ನ ಅಣ್ಣ ತಂಗಿಯರ ಮತ್ತು ಕುಟುಂಬದ ಭವಿಷ್ಯಕ್ಕಾಗಿ ಅವರ ಬದುಕನ್ನು ರೂಪಿಸಲು ಸೆಮಿನರಿಯನ್ನು ತೊರೆದು ಅಂದಿನ ಬಿಷಪ್ ಮತಿಯಾಸ್ ಫರ್ನಾಂಡಿಸರ ನೆರವಿನಿಂದ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ನೌಕರಿಗೆ ಜೂನ್ 21ನೇ ತಾರೀಕು 1971ರಂದು ಸೇರಿದರು. ಅಂದುಕೊಂಡಂತೆ ಅಪ್ಪ ಅವರ ತ್ಯಾಗದ ಫಲವೆಂಬಂತೆ ಅವರ ಕುಟುಂಬವನ್ನು ಬೆನ್ನೆಲುಬಾಗಿ ನಿಂತು ಉತ್ತಮ ಬದುಕನ್ನು ರೂಪಿಸಿ ಸುರಕ್ಷಿತವಾಗಿ ದಡ ಮುಟ್ಟಿಸಿದರು. ಹೀಗೆ ಸಂಘರ್ಷದ ಬದುಕಿನ ಹೋರಾಟದ ತಿರುವಿನಲ್ಲಿ ಅಪ್ಪನ ಬಾಳಿನಲ್ಲೂ ತಂಗಾಳಿಯ ಅಲೆಯೊಂದು ತೇಲಿ ಬಂತು.
ಮೇ 1, 1974ರಂದು ಅಪ್ಪ ತಮ್ಮ ಪ್ರಾಥಮಿಕ ಶಾಲೆಯ ಅಂದರೆ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ತಮ್ಮ ಸಹಪಾಠಿಯಾಗಿದ್ದ ರೋಸಮ್ಮನವರನ್ನು ವಿವಾಹವಾದರು. 1ರಿಂದ 7ನೇ ತರಗತಿಯ ಸಹಪಾಠಿಗಳು ಅಂತ ಯಾಕೆ ಹೇಳಿದೆ ಅಂದರೆ, ಅಪ್ಪ ಮುಂದೆ ಮೈಸೂರಿನ ಸಂತ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ಶಿಕ್ಷಣ ಮುಂದುವರಿಸಿದರೆ, ಅಮ್ಮ ಹಾಸನದ ಸಂತ ಫಿಲೋಮಿನಾ ಬಾಲಕಿಯರ ಬೋರ್ಡಿಂಗ್ ಹೈಸ್ಕೂಲ್ ಮತ್ತು ಮಂಡ್ಯದ ಸಂತ ಜೋಸೆಫರ ಶಿಕ್ಷಣ ತರಬೇತಿ ವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದರು. ತಮ್ಮ ವೈವಾಹಿಕ ಜೀವನದ ದೈವಿಕ ಆಶೀರ್ವಾದದಂತೆ ಪ್ರಥಮ ಶಿಶು 18ನೇ ಜುಲೈ 1976ರಲ್ಲಿ ಗಾಡೇನಹಳ್ಳಿಯಲ್ಲಿ ಜನಿಸಿತು. ನಿರ್ಮಲ ಜ್ಯೋತಿ ಎಂದು ನಾಮಾಂಕಿತವಾಯಿತು. ದ್ವಿತೀಯ ಶಿಶು 16ನೇ ಆಗಸ್ಟ್ 1979ರಲ್ಲಿ ಡೋರ್ನಹಳ್ಳಿಯಲ್ಲಿ ಜನಿಸಿದ್ದು ಪ್ರಕಾಶ್ ಅರುಳಪ್ಪ ಎಂದು ನಾಮಾಂಕಿತವಾಯಿತು. ತೃತೀಯ ಶಿಶು 18ನೇ ಆಗಸ್ಟ್ 1981ರಲ್ಲಿ ಜನಿಸಿದ್ದು ಪ್ರದೀಪ್ ಅಂತೋನಿ ಎಂದು ನಾಮಾಂಕಿತವಾಯಿತು. ತಮ್ಮ 3 ಮಕ್ಕಳಿಗೂ ಹೆಸರನ್ನು ನಿರ್ಧರಿಸಿ ನಾಮಕರಣ ಮಾಡಿದ್ದೇ ಅಪ್ಪ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ 3 ಹೆಸರುಗಳು ಒಂದೇ ಅರ್ಥವನ್ನು ಸೂಚಿಸ್ತವೆ. ಅಂದರೆ ಬೆಳಕು ಎಂಬ ಪದದ ಪ್ರತಿಬಿಂಬಗಳಾಗಿವೆ. ಮುಂದೆ ಮೊಮ್ಮಕ್ಕಳ ಹಂತದಲ್ಲೂ ಇದೇ ಪರಂಪರೆ ಮುಂದುವರಿದಿದೆ. ಸಹನ ದೀಪ್ತಿ, ಸಿಂಚನ ದೀಪ್ತಿ, ಪ್ರತೀಕ್ ದೀಪ್, ಪರಿಣಿತ್ ದೀಪ್. ಹೀಗೆ ಅಪ್ಪ ತುಂಬ ಏಸ್ಥೆಟಿಕ್ ಸೆನ್ಸ್ ಉಳ್ಳವರಾಗಿದ್ದರು. ಟೆಕ್ನಾಲಜಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಇತಿಹಾಸದ ಬಗ್ಗೆ, ಪರಿಸರದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅವರು ಈ ಎಲ್ಲ ವಿಷಯಗಳಲ್ಲೂ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದರು. 70, 80, 90ರ ದಶಕಗಳಲ್ಲಿ ಅನೇಕ ಕ್ರಾಂತಿಕಾರಕ ಬದಲಾವಣೆಗಳು ಎಲ್ಲ ಸ್ತರಗಳಲ್ಲಿಯೂ, ಅಂದರೆ ರಾಜಕೀಯ ಕ್ಷೇತ್ರ, ಪ್ರಾಪಂಚಿಕ ಮತ್ತು ಸ್ಥಳೀಯ ಐತಿಹಾಸಿಕ ಕ್ಷೇತ್ರ, ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರಗಳಲ್ಲಿ ಜರುಗುತ್ತಿದ್ದಂಥ ಕಾಲಘಟ್ಟ. ಅಪ್ಪ ಈ ಎಲ್ಲ ಬದಲಾವಣೆಗಳಿಗೂ ಬೆರಗುಗಣ್ಣಿನಿಂದ, ಅದಮ್ಯ ಕುತೂಹಲತೆಯಿಂದ, ಅಧ್ಯಯನಶೀಲತೆಯಿಂದ ತೆರೆದುಕೊಳ್ಳುತ್ತಿದ್ದರು. ನನಗೂ ಇಂದಿಗೂ ನೆನಪಿದೆ, ಅಪ್ಪ ನಾವು ಚಿಕ್ಕವರಿರುವಾಗ ಅನೇಕ ಮ್ಯಾಗಝೀನ್ಗಳನ್ನು ರೆಗ್ಯುಲರ್ ಆಗಿ ಓದುತ್ತಿದ್ದರು. ಇಂಡಿಯಾ ಟುಡೇ, ದ ವೀಕ್, ನ್ಯಾಷನಲ್ ಜಾಗ್ರಫಿಕ್ ಮುಂತಾದವು. ಟಿವಿಯಲ್ಲಿ ಅಪ್ಪ ನೋಡುತ್ತಿದ್ದುದು ನ್ಯಾಷನಲ್ ಜಾಗ್ರಫಿಕ್, ಡಿಸ್ಕವರಿ, ಅನಿಮಲ್ ಪ್ಲಾನೆಟ್, ಹಿಸ್ಟ್ರಿ ಮತ್ತು BBC, CNN ಚಾನೆಲ್ಗಳು. ಡೋರ್ನಹಳ್ಳಿಗೆ ಟಿವಿಯ ಪರಿಚಯ ಮಾಡಿದ್ದೇ ನನ್ನ ಅಪ್ಪ. 1985ರಲ್ಲೇ ಪ್ರಥಮವಾಗಿ ಟಿವಿಯನ್ನು ತಂದಿದ್ದರು. ಆ ಮೂಲಕ ಡೋರ್ನಹಳ್ಳಿಯನ್ನು ಅದ್ಭುತ ಮ್ಯಾಜಿಕ್ ಲೋಕಕ್ಕೆ ತೆರೆದುಕೊಳ್ಳುವಂತೆ ಮಾಡಿದ್ದರು. ಅಪ್ಪನಿಗೆ ಮ್ಯೂಸಿಕ್, ಸೌಂಡ್, ಸ್ಟೀರಿಯೋ ತಂತ್ರಜ್ಞಾನಗಳ ಬಗ್ಗೆ ಆಸಕ್ತಿ ಇದ್ದು 1986ರಲ್ಲಿಯೇ ಆ ಕಾಲದಲ್ಲಿಯೇ 4,000 ರೂಗಳನ್ನು ವ್ಯಯಿಸಿ ದುಬೈನಿಂದ ಬರುವವರ ಮೂಲಕ ನ್ಯಾಷನಲ್ ಪ್ಯಾನಾಸೋನಿಕ್ ಟೇಪ್ ರೆಕಾರ್ಡರನ್ನು ಕೊಂಡಿದ್ದರು. ಎಲ್ಲರೂ ಹಣವನ್ನು ಆಸ್ತಿಗೆ ಹಾಕಿದರೆ ಅಪ್ಪ ಆಸ್ತಿಯ ಜೊತೆ ತಮ್ಮ ಆಸಕ್ತಿಗೂ ವ್ಯಯಿಸಿದ್ದರು. ಅಪ್ಪನಿಗೆ ಫೋಟೋಗ್ರಫಿ ಮತ್ತು ಕ್ಯಾಮೆರಾಗಳ ಬಗ್ಗೆ ಅದ್ಭುತ ಜ್ಞಾನವಿತ್ತು. ಹಾಗೆ ಶಿಕ್ಷಣದ ಬಗ್ಗೆ ತುಂಬ ಒಲವಿತ್ತು. ಹಾಗಾಗಿಯೇ ಶಿಕ್ಷಣದ ಸಲುವಾಗಿ ತಾವು ಪಟ್ಟ ಕಷ್ಟಗಳ ಅರಿವಿದ್ದ ಅಪ್ಪ ಹಳ್ಳಿಗಾಡಿನಿಂದ ಬಂದಂಥ ಮತ್ತು ಶೈಕ್ಷಣಿಕ ಹಂಬಲವಿರುವಂಥ ಯಾವುದೇ ವಿದ್ಯಾರ್ಥಿಗೆ ತುಂಬ ಸಹಾಯ ಮಾಡಿದ್ದಾರೆ. ಬಂಧುಗಳೇ, ನಿಜವಾಗಿಯೂ ಹೇಳ್ತೀನಿ, ಅವರು ಯಾರ್ಯಾರಿಗೆ ಯಾವ ರೀತಿಯ ಸಹಾಯ ಮಾಡಿದ್ದಾರೆ ಅಂತ ನನ್ನ ಕುಟುಂಬದ ಸದಸ್ಯರಿಗೆ ಇಲ್ಲಿಯವರೆಗೂ ತಿಳಿದಿಲ್ಲ. ಈಗ ಅನೇಕರು ತಿಳಿಸುತ್ತಿದ್ದಾರೆ. ಕೇಳಿ ತುಂಬ ಆಶ್ಚರ್ಯ ಮತ್ತು ಹೆಮ್ಮೆ ಅನಿಸುತ್ತದೆ. ಅಪ್ಪ ಇಷ್ಟೊಂದು ಜನರ ಮೇಲೆ ಪ್ರಭಾವ ಮಾಡಿದ್ದಾರಾ ಅಂತ. ಇದೇ ಉದ್ದೇಶದಿಂದಲೇ ಅಪ್ಪ ಫಾದರ್ ಮೈಕಲ್ ಪ್ರಾರಂಭಿಸಿದ ದೀನಾಶ್ರಮದ ವಾರ್ಡನ್ ಆಗಿಯೂ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅನೇಕ ಜನರ ಬಾಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರ ಜ್ಞಾನ ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಪ್ರೌಢಿಮೆಯ ಬಗ್ಗೆ ಇಂದಿಗೂ ಅಂದಿನ ಪ್ರೊಫೆಸರ್ಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಬಂಧುಗಳೇ, ಅಪ್ಪನ ಕುರಿತು ಅವರ ಜೊತೆಗಿದ್ದ, ಅವರನ್ನು ಹತ್ತಿರದಿಂದ ಕಂಡಿದ್ದಂಥ ಅನೇಕ ಮಹನೀಯರು ತಮ್ಮ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ನೋಡೋಣ. ದಿವಂಗತ ಚಿನ್ನಪ್ಪ ಅವರ ಬಗ್ಗೆ ಒಂದೆರಡು ಅಭಿಮಾನದ ಮಾತುಗಳು. ಅವರ ಪರಿಚಯವಾದದ್ದು
1974ರಲ್ಲಿ ನಾನು ಕಾಲೇಜಿನಿಂದ ವರ್ಗಾವಣಾ ಪತ್ರವನ್ನು ತೆಗೆದುಕೊಳ್ಳಲು ಬಂದಾಗಿನಿಂದ ನಾನು ಕಾಲೇಜಿಗೆ ಬಂದದ್ದು 1992 ಜುಲೈ 2ರಂದು. ಅಂದಿನಿಂದ ಅವರು ನಿವೃತ್ತರಾಗುವ ತನಕವೂ ಅವರನ್ನು ಹತ್ತಿರದಿಂದ ಬಲ್ಲೆ. ವಿಶೇಷವಾಗಿ ನಾನು ಪ್ರಾಂಶುಪಾಲನಾಗಿನಿಂದ 1992ರಿಂದ ತೀರಾ ಹತ್ತಿರದಿಂದ ಬಲ್ಲೆ, ನೋಡಿದ್ದೇನೆ. ಅವರದೊಂದು ಅಪೂರ್ವ ವ್ಯಕ್ತಿತ್ವ, ಸಗ ಹಸನ್ಮುಖ, ಎಲ್ಲರೊಡನೆ ಬೆರೆಯುವುದು, ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಹಿರಿಯರಿಗೆ ಗೌರವ, ಕಿರಿಯರಿಗೆ ಯಾವತ್ತೂ ಅವರದು ಸಹಾಯ ಹಸ್ತ. ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಅವರು ಸದಾ ನೆರವು ನೀಡುತ್ತಿದ್ದರು. ಅವರಿಗೆ ಕಾಲೇಜಿನ ಫೀಸ್ನಲ್ಲಿ ಕನ್ಸೆಷನ್ ಕೊಡುವುದಕ್ಕೋಸ್ಕರ ನನ್ನನ್ನು ಅನೇಕ ಸಾರಿ ಭೇಟಿಯಾಗಿದ್ದಾರೆ. ಎರಡೇ ಮಾತುಗಳಲ್ಲಿ ಹೇಳುವುದಾದರೆ, ಅವರದು ಒಂದು ರೀತಿಯ ಆಪತ್ಕಾಲ ಬಂದು ಬಾಳು. ಅನೇಕರ ಜೀವನದಲ್ಲಿ ಅವರ ಕಷ್ಟಗಳಲ್ಲಿ, ಅವರ ಅಗತ್ಯಗಳಲ್ಲಿ ಸದಾ ಅವರು ಮುಂದೆ ಬಂದು ಅವರಿಗೆ ನೆರವು ನೀಡುತ್ತಿದ್ದಂಥದ್ದು. ಇನ್ನೊಂದೆಡೆ ಅವರು ಒಂದು ಅಜಾತ ಶತ್ರು. ಅವರಿಗೆ ವೈರಿಗಳೇ ಇರಲಿಲ್ಲ. ಎಲ್ಲರೊಡನೆ ನಗುತ್ತಾ, ಸಂತೋಷದಿಂದ, ಸಂತೃಪ್ತಿಯಿಂದ ಅವರು ಒಡನಾಡುತ್ತಿದ್ದರು. ಎಲ್ಲರನ್ನೂ ಗೌರವಿಸುತ್ತಿದ್ದರು. ಅವರ ಮರಣ ಅತೀವ ದುಃಖವನ್ನು ತಂದಿದೆ. ವಿಶೇಷವಾಗಿ ಅವರ ಆಪ್ತ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಪೂರ್ವ ಬಾಳಿಗೆ ನನ್ನ ನಮನ. ಅವರ ಆತ್ಮಕ್ಕೆ ದಯಾಮಯಿ ದೇವರು ಶಾಂತಿಯನ್ನೀಯಲಿ. ದುಃಖ ತಪ್ತ ಕುಟುಂಬಕ್ಕೆ ಸಾಂತ್ವನವನ್ನೀಯಲಿ. ಶರಣರ ಗುಣವನ್ನು ಮರಣದಲ್ಲಿ ಕಾಣುವೆ ಎಂಬ ಮಾತು ನಮ್ಮನ್ನಗಲಿದ ಶ್ರೀಯುತ ಚಿನ್ನಪ್ಪನವರನ್ನು ನೆನೆದಾಗ ಮನದಟ್ಟಾಗುತ್ತದೆ. ಶ್ರೀಯುತರು ಸಂತ ಫಿಲೋಮಿನಾ ಕಾಲೇಜಿನ ಕಚೇರಿಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಕಚೇರಿಯ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ನೇರ ನಡೆನುಡಿಯ, ಕಡಿಮೆ ಮಾತಿನ, ಸದಾ ಕ್ರಿಯಾಶೀಲರಾಗಿ ಕಾರ್ಯತತ್ಪರಾಗಿರುತ್ತಿದ್ದ ಶ್ರೀಯುತರು ಕಾಲೇಜಿನ ಕಚೇರಿಯನ್ನ ಶಿಸ್ತುಬದ್ಧವಾಗಿ ರೂಪಿಸಿದ್ದರು. ಅಪ್ಪಟ ಗ್ರಾಮೀಣ ಪರಿಸರದಿಂದ ಬಂದಿದ್ದಂತಹ ಶ್ರೀ ಚಿನ್ನಪ್ಪನವರು ದೇವರಲ್ಲಿ ಅಪಾರವಾದ ಪ್ರೀತಿ, ಹಾಗೆಯೇ ಮನುಷ್ಯರಲ್ಲಿ ಅತೀವವಾದ ಗೌರವವನ್ನು ಕೊಡುವ ಶ್ರೇಷ್ಠ ವ್ಯಕ್ತಿತ್ವ ಇವರದಾಗಿತ್ತು. ಸದಾ ಹಸನ್ಮುಖಿಯಾಗಿ ಗೌರವದಿಂದ ಕಾಲೇಜಿನ ಕಚೇರಿಯ ಕೆಲಸ ಕಾರ್ಯಗಳನ್ನು ಕಾರ್ಯತತ್ಪರತೆಯಿಂದ ನಿರ್ವಹಿಸ್ತಾ ಇದ್ರು. ಅವರ ನಿವೃತ್ತಿಯ ನಂತರದ ಅತ್ಯಂತ ದುರಿತಪೂರ್ಣ ಕಾಲಘಟ್ಟದಲ್ಲಿ ಅವರ ಶ್ರೀಮತಿಯವರಾದ ಶ್ರೀಮತಿ ರೋಸಮ್ಮ ಟೀಚರ್, ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಸೊಸೆ ಇವರೆಲ್ಲ ಅತ್ಯಂತ ಕಾಳಜಿಯಿಂದ, ಪ್ರೀತಿಯಿಂದ ಅವರನ್ನ ನೋಡಿಕೊಂಡಿದ್ದಾರೆ. ಆ ಪ್ರೀತಿಗೆ, ಆ ಕಾಳಜಿಗೆ ಚಿನ್ನಪ್ಪನವರು ಸದಾ ಅರ್ಹರು. ಬೇಂದ್ರೆಯವರು ಒಂದು ಕಡೆ ಹೇಳಿರುವಂತೆ, ತುಳಿದು ಬದುಕಬಾರದು, ತಿಳಿದು ಬದುಕಬೇಕು ಎಂಬುದನ್ನು ಅಕ್ಷರಶಃ ಅರಿತು ಬಾಳಿ ತೋರಿಸಿದಂತಹ ಚಿನ್ನಪ್ಪನವರು ತಮಗೆ ನಿರ್ವಹಿಸಿದ ಎಲ್ಲ ಕಾರ್ಯಗಳನ್ನು ನಿಭಾಯಿಸಿ ಈ ಲೋಕದಿಂದ ನಿರ್ಗಮಿಸಿ ಇಂದು ನಮಗೆ ನೆನಪಾಗಿ ಜೀವನದ ಒಂದು ಮಾದರಿಯಾಗಿ ಉಳಿದಿದ್ದಾರೆ.
ಅವರಿಗೆ ಸದಾ ಕರುಣೆ ತೋರಿಸುವ ದೇವರು ತಮ್ಮ ಬಲಗಡೆಯಲ್ಲಿ ಆಸೀನರಾಗುವ ಅವಕಾಶವನ್ನ ಕರುಣಿಸಲಿ ಎಂದು ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ. ದಿವಂಗತ ಚಿನ್ನಪ್ಪನವರಿಗೆ ನನ್ನ ಕಡೆಯಿಂದ ನುಡಿ ನಮನಗಳು. ಚಿನ್ನಪ್ಪ ಅವರದು ಚಿನ್ನದಂಥ ಮನಸ್ಸು. ಅವರು ಮಾತಾಡಿದ್ದು ಬಹಳ ಕಡಿಮೆ, ಆದರೆ ಇವತ್ತು ಅವರ ಕೆಲಸಗಳು ತುಂಬ ಮಾತಾಡ್ತಾ ಇವೆ. ಒಂದು ಕಾಲದಲ್ಲಿ ಚೌರಿಕೊಪ್ಪಲು ಎಂಬುದು ಒಂದು ಕುಗ್ರಾಮ. ಆ ಕುಗ್ರಾಮದಿಂದ ಮೈಸೂರಿನ ಪ್ರತಿಷ್ಠಿತ ಸಂತ ಫಿಲೋಮಿನಾ ಕಾಲೇಜಿಗೆ ಕೆಲಸಕ್ಕೆ ಸೇರ್ಕೊಳ್ಳೋದು ಅಂದರೆ ಅದೊಂದು ನಿಜವಾಗ್ಲೂ ಕೂಡ ದೊಡ್ಡ ಸಾಧನೆಯೇ ಸರಿ. ಅದಾದ ನಂತರ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರಿತಿದ್ದ ಚಿನ್ನಪ್ಪನವರು ಯಾವುದೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಸಂತ ಫಿಲೋಮಿನಾ ಕಾಲೇಜಿಗೆ ಸೇರ್ಕೊಂಡಾಗ ಅವರ ಎಲ್ಲ ಸಮಸ್ಯೆಗಳನ್ನು ಬಹಳ ತಾಳ್ಮೆಯಿಂದ ಆಲಿಸಿ ಅವರಿಗೆ ಪರಿಹಾರ ಕೊಡ್ತಾ ಇದ್ರು. ಮತ್ತು ಯಾವುದೇ ವಿದ್ಯಾರ್ಥಿ ಅವರ ಯಾವುದೇ ಸ್ಥಳಗಳಲ್ಲಿ, ಕಾಲೇಜಿನ ಆವರಣದಲ್ಲಾಗಲಿ, ಕ್ಯಾಂಟೀನ್ ಹತ್ರ ಆಗಲಿ, ಎಲ್ಲೇ ಹೋಗಿ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಕೂಡ ಆ ಸ್ಥಳದಲ್ಲೇ ಆ ಕ್ಷಣದಲ್ಲೇ ಅವರಿಗೆ ಪರಿಹಾರ ಕೊಡ್ತಾ ಇದ್ರು ಅಥವಾ ಸಲಹೆಗಳನ್ನ ಕೊಡ್ತಾ ಇದ್ರು. ಯಾವುದೇ ರೀತಿ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಅವರು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಪ್ರೋತ್ಸಾಹ ಕೊಟ್ಟು ಆ ವಿದ್ಯಾರ್ಥಿ ಶಿಕ್ಷಣದಲ್ಲಿ ಮುಂದುವರಿಯುವಂತೆ ನೋಡ್ಕೊಳ್ತಾ ಇದ್ರು. ಇದು ಅವರು ಕಾಲೇಜಿನಲ್ಲಿದ್ದಾಗ ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಅದಾದ ನಂತರ ಅವರಿಗೆ ದೀನಾಶ್ರಮದ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಕಾಳಜಿ. ದೀನಾಶ್ರಮದ ಯಾವುದೇ ವಿದ್ಯಾರ್ಥಿ ಹೋಗಿ ಒಂದು ಸಮಸ್ಯೆಯನ್ನು ಅವರ ಹತ್ರ ಹೇಳ್ಕೊಂಡ್ರೆ ಆ ಕ್ಷಣದಲ್ಲೇ ಅದು ತನ್ನದೇ ಸಮಸ್ಯೆ ಅನ್ನೋ ತರ ಅದನ್ನ ಆದಷ್ಟು ಬೇಗ ಬಗೆಹರಿಸಿ ಅದಕ್ಕೆ ತಕ್ಕ ಪರಿಹಾರವನ್ನ ಸೂಚಿಸಿ ಆ ವಿದ್ಯಾರ್ಥಿಯನ್ನ ಕರೆದು ಅವರಿಗೆ ಮನವರಿಕೆ ಮಾಡಿ ಆ ಸಮಸ್ಯೆಯನ್ನ ಬಗೆಹರಿಸಿಕೊಡ್ತಾ ಇದ್ರು. ಇವತ್ತು ದೀನಾಶ್ರಮದ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಕಾಲ ಮೇಲೆ ತಾವು ನಿಂತಿರೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಚಿನ್ನಪ್ಪನವರು ಕಾರಣ ಆಗಿದ್ದಾರೆ. ಅದರಿಂದನೇ ದೀನಾಶ್ರಮದ ವಿದ್ಯಾರ್ಥಿಗಳ ಬಾಯಲ್ಲಿ ಒಂದು ಮಾತು ಸದಾ ಇರ್ತಾ ಇತ್ತು, ಏನೇ ಸಮಸ್ಯೆ ಬಂದರೂ ಚಿನ್ನಪ್ಪ ಅವ್ರನ್ನ ಹೋಗಿ ಭೇಟಿ ಮಾಡಿ ಪರಿಹಾರ ಸಿಗುತ್ತೆ ಅನ್ನೋದು. ಅಷ್ಟು ನಂಬಿಕೆ ದೀನಾಶ್ರಮದ ಮಕ್ಕಳಲ್ಲಿತ್ತು. ಆನಂತರ ಅವರು ಹಲವು ಗುರು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೆ ಯಾವ ರೀತಿ ಸವಲತ್ತುಗಳು ಸಿಗಬೇಕು ಅದನ್ನ ಅವರಿಗೆ ತಲುಪಿಸುವಂತೆ ಮಾಡ್ತಾ ಇದ್ರು. ಕಚೇರಿಯ ಎಲ್ಲ ಕೆಲಸಗಳನ್ನ ಬಹಳ ಸುಲಭವಾಗಿ ಮಾಡಿಕೊಡ್ತಾ ಇದ್ರು. ಹೀಗಾಗಿ ನಾವು ಗ್ರಾಮೀಣ ಪ್ರದೇಶದಿಂದ ಶಿಕ್ಷಣಕ್ಕೆ ಮೈಸೂರಿಗೆ ಹೋದಾಗ ಅಪರಿಚಿತರು ಎಂಬ ಭಾವನೆ ಬರದೆ ನಮಗೆ ಇಡೀ ಕಾಲೇಜಿನಲ್ಲಿ ಆಪತ್ ಬಾಂಧವರಾಗಿ ಸಿಗ್ತಾ ಇದ್ದಿದ್ದು ಚಿನ್ನಪ್ಪನವರು. ಮತ್ತು ಇವರು ತಮ್ಮ ಮಾತೃಭೂಮಿಯಾದ ಚೌರಿಕೊಪ್ಪಲು ಬಗ್ಗೆ ಬಹಳ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಚೌರಿಕೊಪ್ಪಲಿನ ಪ್ರತಿಯೊಬ್ಬರ ಮನೆಯ ಹೆಸರುಗಳು ಅಲ್ಲದೆ ಅವರ ವಂಶವೃಕ್ಷಗಳನ್ನು ಕೂಡ ಬಹಳ ಸುಲಭವಾಗಿ ಹೇಳುವಷ್ಟರ ಮಟ್ಟಿಗೆ ಆ ಊರಿನ ಜನತೆಯನ್ನ, ಅವರ ಸಂಬಂಧ ಸಂಪರ್ಕವನ್ನ ಇಟ್ಕೊಂಡಿದ್ರು. ಇಂದು ಅವರೆಲ್ಲರೂ ಕೂಡ ಇವರನ್ನ ಆ ವಿಚಾರಗಳಿಗೋಸ್ಕರ ಯಾವಾಗಲೂ ಸ್ಮರಿಸ್ತಾರೆ, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಒಬ್ಬ ಕ್ರೈಸ್ತ ಹೇಗೆ ಬದುಕಬೇಕು ಅನ್ನೋದಕ್ಕೆ ಮಾದರಿ ಚಿನ್ನಪ್ಪ. ಕೇವಲ ತನ್ನ ಕುಟುಂಬ ಮನೆ ಇಷ್ಟಕ್ಕೆ ಸೀಮಿತವಾಗದೆ ಒಂದು ಸಮಾಜಮುಖಿ ಕೆಲಸದಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ರು. ನೂರಾರು ಜನರಿಗೆ ತಾನು ಗುರುವಾಗದೇ ಇದ್ರು ಆ ಗುರುವಿನ ರೀತಿಯಲ್ಲಿ ನೂರಾರು ಜನರಿಗೆ ಗುರಿ ತೋರಿದ ಜೀವನಕ್ಕೆ ದಾರಿದೀಪವಾದಂತ ಚಿನ್ನಪ್ಪನವರು ಇವತ್ತು ನಮ್ಮ ನಡುವೆ ಇಲ್ಲ. ಆದರೆ ಅವರ ಕೆಲಸ ಕಾರ್ಯಗಳು ಅವರ ಬಗ್ಗೆ ತುಂಬಾ ಮಾತಾಡ್ತಾ ಇವೆ. ಈ ಸಂದರ್ಭದಲ್ಲಿ ನಾನು ಚಿನ್ನಪ್ಪನವರ ಬಳಿ ಉಪಕಾರ ಪಡ್ಕೊಂಡು ಅಥವಾ ಅವರಿಂದ ಸಹಾಯ ಪಡ್ಕೊಂಡಿರೋ ಎಲ್ಲರಲ್ಲಿ ಒಂದು ವಿನಂತಿ, ಅವರಿಗೆ ಕೇವಲ ಬಾಯಲ್ಲಿ ಕೃತಜ್ಞತೆಗಳನ್ನ ಹೇಳದೆ ಅವರು ತೋರಿಸಿದ ದಾರಿಯಲ್ಲಿ ನಾವು ಮುನ್ನಡೆದು ಅವರಿಗೆ ನಮ್ಮ ಕೃತಜ್ಞತೆಯನ್ನ ತೋರಿಸುವಂತ ಒಂದು ಹೊಸ ವಿಧಾನವನ್ನ ನಾವು ರೂಢಿಸ್ಕೋಬೇಕಾಗಿದೆ. ಆ ರೀತಿ ಆಗ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ಚಿನ್ನಪ್ಪನಂತವ್ರನ್ನ ನಮ್ಮ ಕಾಲದಲ್ಲಿ ನಮ್ಮ ಜೊತೆ ಇರುವಂತೆ ನಮಗೆ ಕಳಿಸಿಕೊಟ್ಟಂತ ಭಗವಂತನಿಗೆ ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಭಗವಂತನಲ್ಲಿ ನನ್ನ ವಿಶೇಷ ಕೋರಿಕೆ ಏನಂದ್ರೆ, ಚಿನ್ನಪ್ಪನಂತಹ ಮನಸ್ಥಿತಿ ಹೊಂದಿರುವಂತ ಸಮಾಜಮುಖಿ ಕೆಲಸ ಮಾಡುವಂತ ಸಾವಿರಾರು ಜನರನ್ನ ಈ ಭೂಮಿಗೆ ಕಳಿಸಿಕೊಡಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಅದೇ ರೀತಿ ಅವರ ಕುಟುಂಬಸ್ಥರಿಗೆ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಕೂಡ ಪ್ರಾರ್ಥಿಸ್ತೀನಿ. ಮತ್ತೊಮ್ಮೆ ನಾನು ಚಿನ್ನಪ್ಪನವರ
ಅವರ ಕೆಲಸಗಳಿಗೆ ನಾನು ಆಭಾರಿಯಾಗಿರ್ತೇನೆ. ಅವರು ನನಗೆ ಮಾತ್ರ ಅಲ್ಲ, ಹಲವಾರು ಜನರಿಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರು ಸ್ವರ್ಗದಲ್ಲಿ ಭಗವಂತನೊಂದಿಗೆ ನನ್ನ ಧನ್ಯವಾದಗಳನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಚಿನ್ನಪ್ಪನಂತವರ ನೂರಾರು ಜನರು ಭುವಿಗೆ ಬರಲಿ, ಸಮಾಜ ಸೇವೆ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಚಿನ್ನಪ್ಪನವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ, ಧನ್ಯವಾದಗಳು. ನಮಸ್ಕಾರ. ದಿವಂಗತ ಚಿನ್ನಪ್ಪನವ್ರ ಬಗ್ಗೆ ಹೇಳಬೇಕು ಅಂದರೆ, ನಿಜವಾಗಿಯೂ ಕೂಡ ಅಂಥ ವ್ಯಕ್ತಿ ಮತ್ತೆ ನಮ್ಮ ಜೊತೆ ಬರಲಾರರು. ಯಾಕೆಂದರೆ ನನ್ನ ಮತ್ತು ಅವರ ಒಡನಾಡಿ ಸ್ನೇಹಿತರಾಗಿದ್ದು ಸುಮಾರು 48 ವರ್ಷದ ಹಿಂದೆ. ಅವತ್ತಿನಿಂದ ಇವತ್ತಿಗೂ ಕೂಡ ಅವರು ನನ್ನ ಮನದಲ್ಲಿ, ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು BAಗೆ ಸೀಟ್ ಕೇಳಕ್ಕೆ ಹೋದಾಗ ಫಸ್ಟ್ ಪರಿಚಯ ಆಗಿದ್ದು ಚಿನ್ನಪ್ಪನವರು ಆಫೀಸ್ ರೂಮಲ್ಲಿ. ಅವರು ಕ್ಲರ್ಕು, ನಾನು ಒಬ್ಬ ಸ್ಟೂಡೆಂಟು. ಆದರೂ ಕೂಡ ನನ್ನ 48 ವರ್ಷದ ನಮ್ಮ ಬಾಂಧವ್ಯದಲ್ಲಿ ನನ್ನನ್ನು ಏಕವಚನದ ಒಂದು ದಿನವೂ ನನ್ನ ಹತ್ರ ಮಾತಾಡಿಲ್ಲ. ಅದಕ್ಕೆ ನಾನು ಅವರಿಗೆ ತುಂಬ ಚಿರೋಣಿ. ಹಾಗೂ ನಂತರ ನಾನು ಓದಲಿಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಅವರು. ನನ್ನನ್ನು ಯಾವಾಗಲೂ ಅವರು ತಮಾಷೆಗೆ ಏನೋ ಗೊತ್ತಿಲ್ಲ ಹೇಳ್ತಾಯಿದ್ರು, ಅಂಥವ್ರೇ ನೀವು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಬೇಕು, KS ಮಾಡಿ, IAS ಮಾಡಿ ಅಂತ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆದರೆ ನನಗೆ ಹೆಚ್ಚಿನ ಆಸಕ್ತಿ ಇದ್ದದ್ದು ಕ್ರೀಡೆಯಲ್ಲಿ. ಆದರೂ ಅದನ್ನು ಕೂಡ ಅವರು ಮೆಚ್ಚಿಕೊಂಡು ಕ್ರೀಡೆಯಲ್ಲಿ ನೀವು ಕ್ರೀಡೆಯಲ್ಲಿ ಮುಂದುವರಿರಿ, BPEd ಮಾಡಿ, MPEd ಮಾಡಿ ಅಂತ ನನಗೆ ತುಂಬ ಉತ್ತೇಜನ ಕೊಟ್ಟರು. ನನಗೆ ಅವರ ಒಂದು ಉತ್ತೇಜನದಿಂದ, ಅವರ ಒಂದು ಪ್ರೋತ್ಸಾಹದಿಂದ ನಾನಿವತ್ತು ಅನ್ನ ತಿಂತಾ ಇದ್ದೀನಿ. ಅದಕ್ಕೆ ನಾನು ಅವರಿಗೆ ಚಿರೋಣಿ. ಮತ್ತೊಂದೇನಪ್ಪ ಅಂದರೆ, ನಾನು BPEd ಮಾಡಿದಾಗ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಅಲ್ಲಿ ಒಂದು ಪೋಸ್ಟ್ ಇದೆ, ಅಪ್ಲೈ ಮಾಡಿ ಅಂದರು ಅವರೇ. ನಂತರ ಇಲ್ಲಿ ಏಡೆಡ್ ಪೋಸ್ಟ್ ಇದೆ, ಅಲ್ಲಿಗೆ ಹೋಗಿ ಒಂದು ಅಪ್ಲೈ ಮಾಡಿ ಅಂದರು. ಅಪ್ಲಿಕೇಶನ್ ಕೊಟ್ಟರೂ ಅವರೇ ಬರ್ಕೊಟ್ಟರು. ಅವ್ರ ಅಪ್ಲಿಕೇಶನ್ ಬರ್ಕೊಟ್ಟು ನಾನು ತಂದು ಕೊಟ್ಟೆ, ಇಲ್ಲಿ ಪೋಸ್ಟ್ ಆಯಿತು. ಪೋಸ್ಟ್ ಆದಮೇಲೂ ಕೂಡ ನನ್ನ ಜೊತೆ ಅವರು ತುಂಬ ಆತ್ಮೀಯ ಆಗಿದ್ರು. ಮತ್ತೊಂದೇನಪ್ಪ ಅಂದರೆ, ಇವತ್ತು ನಮ್ಮ ಕನ್ನಡ ಕ್ರೈಸ್ತ ಸಂಘದಲ್ಲಿ ಅವರ ಸಾಧನೆ ಅತ್ಯಮೂಲ್ಯವಾದದ್ದು. ಯಾಕೆಂದರೆ ನನಗೆ ಒಂದು ಬೇಜಾರಾಗುತ್ತೆ. ಯಾಕೆಂದರೆ ಈ ದೀನಾಶ್ರಮ ಅನ್ನೋದಕ್ಕೆ ಕಟ್ಟಲಿಕ್ಕೆ ಅದಕ್ಕೆ ಬೇಸಿಕ್ ಫೌಂಡೇಶನ್ ಹಾಕಿದ್ರೆ ಚಿನ್ನಪ್ಪರು. ಅದು ನನಗೆ ಗೊತ್ತು ಚೆನ್ನಾಗಿ. ಇಬ್ಬರು ರೂಮ್ನಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಮೈಕಲ್ ಫಾದರ್ ನನಗೆ ಚೆನ್ನಾಗಿ ಪರಿಚಯ, ಅವ್ರಿಗೆ ನನಗಿಂತ ಜಾಸ್ತಿ ಪರಿಚಯ. ಹಾಗಾಗಿ ಮೈಕಲ್ ಫಾದರ್ ಹತ್ರ ಕೂತ್ಕೊಂಡು ಮಾತಾಡ್ತಾ ತಮಾಷೆಗೆ, ಫಾದರ್ ನೀವಿದ್ದೀರಾ, ಒಂದು ದೀನಾಶ್ರಮ ಅಂತ ಶುರು ಮಾಡಿ, ಒಂದು ಆಶ್ರಮ ಶುರು ಮಾಡಿ. ಯಾಕೆಂದರೆ ನಮ್ಮ ಕನ್ನಡ ಕ್ರೈಸ್ತ ಹುಡುಗರಿಗೆ ಹಳ್ಳಿಯಿಂದ ಬರ್ತಾರೆ, ಅವ್ರಿಗೆಲ್ಲೂ ಕೂಡ ಸೀಟ್ ಇರೋದಿಲ್ಲ, ಹಾಸ್ಟೆಲ್ ಇರೋದಿಲ್ಲ, ಏನೂ ಇರೋದಿಲ್ಲ. ನೀವು ಏನಾರು ಒಂದು ಮಾಡಿ ಅಂದಾಗ ಫಾದರ್ ಆಯಿತು ಚಿನ್ನಪ್ಪ ಅಂತನಪ್ಪ ಆಯಿತು ಅಂದರು. ಆಗ ನಿಜವಾಗೂ ನಾನು ಹೇಳ್ತೀನಿ, ಮಾತ್ರ ಚಿನ್ನಪ್ಪನವರು ಮೇಯ್ನು ನಿಂತ್ಕೊಂಡು ಅವೆಲ್ಲ ಮಾಡಿ, ನಾನು ಸ್ವಲ್ಪ ಎಲ್ಲ ಹೋಗಿ ಹೆಲ್ಪ್ ಮಾಡಿ ಎಲ್ಲ ಮಾಡಿದ್ದೀನಿ. ಫಸ್ಟು ದೀನಾಶ್ರಮವನ್ನು ಕಟ್ಟಲಿಕ್ಕೆ ಬೇಸಿಕ್ ಆಗ್ತದೆ ಚಿನ್ನಪ್ಪನವರು. ಆದರೆ ನಾನು ಹಾಗೆ ನೋಡ್ತೀನಿ, ಇವತ್ತು ದೀನಾಶ್ರಮದಲ್ಲಿ ನಾವು ಮೀಟಿಂಗ್ಗಳು ಅವು ನಡೀತವೆ, ಚಿನ್ನಪ್ಪನವ್ರ ಹೆಸರನ್ನೇ ಬರಲಿಲ್ಲ ಅಲ್ಲಿ. ಅದೊಂದು ಸ್ವಲ್ಪ ನನಗೆ ಮಾನಸಿಕವಾಗಿ ಸ್ವಲ್ಪ ನೋವಾಯಿತು. ಮತ್ತೊಂದೇನಪ್ಪ ಅಂದರೆ, ದೀನಾಶ್ರಮದಲ್ಲಿ ಖಂಡಿತ ಇವತ್ತು ಓದಂತಹ ಅವರು ವಾರ್ಡನ್ ಆಗಿದ್ದರು. ಆಗ ಇದ್ದಂತಹ ಇವತ್ತು ಹುಡುಗರು ಎಲ್ಲ ಹೈಸ್ಕೂಲ್ ಟೀಚರು, ಲೆಕ್ಚರರ್ ಆಗಿದ್ದಾರೆ, ಹೊರದೇಶದಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದು ನನಗೆ ಹೆಮ್ಮೆಯ ವಿಷಯ. ಹಾಗಾಗಿ ದೀನಾಶ್ರಮನ ಕಟ್ಟಲಿಕ್ಕೆ 100ಕ್ಕೆ 100 ಭಾಗ ಚಿನ್ನಪ್ಪನವರೇ ಕಾರಣ. ಮತ್ತೊಂದೇನಪ್ಪ ಅಂದರೆ, ಚಿನ್ನಪ್ಪನವರು ನನಗೆ ಯಾವಾಗಲೂ ಕೂಡ ಹೇಳೋರು, ನಾನು ಸ್ವಲ್ಪ ಅವಾಗ ಸ್ಪೋರ್ಟ್ಸು ಅದು ಇದನ್ನೇ ಹೊಟ್ಟೋಗ್ಬಿಡಿವೆ, ಈ ಫಿಲಮ್ ಶೂಟಿಂಗ್ ಇದ್ರೆ ನೋಡೋಕೆ ಹೋಗ್ಬಿಡಿವೆ. ಆಗ ಸ್ವಲ್ಪ ಹೇಳೋರು ಬೇಡಿ ಅಂತ. ನನ್ನ ಟ್ರ್ಯಾಕಿಗೆ ತಂದರೇ ಅವರು. ಖಂಡಿತ ನನ್ನ ಟ್ರ್ಯಾಕ್ ಏನೇನು ಆಗ್ತಾಯಿತ್ತೋ, ಎಲ್ಲ ಹೋಗ್ತಾ ಇದ್ದೋ, ಏನಾಗ್ತಾಯಿತ್ತು ನನಗೆ ಗೊತ್ತಿಲ್ಲ. ನಾನಿವತ್ತು ಅನ್ನ ತಿಂತಾ ಇರ್ಬೇಕಾದ್ರೆ ಖಂಡಿತ ಚಿನ್ನಪ್ಪನವ್ರೆ ಅಂತ ನಾನು ಸತ್ಯ ಮಾಡಿ ಹೇಳ್ತೀನಿ, ದೇವರಾಣಿ ಮಾತ್ರ. ಮುಂದೇನೆಂದರೆ, ನಾವು ರೂಮ್ನಲ್ಲಿ ಇರಬೇಕಾದ್ರೆ ಎಲ್ಲ ಮಾತಾಡಿವ, ಎಲ್ಲ ಊದ ವಿಷಯ ಅದು ಇದು ಬರೀ ಇದನ್ನೇ ಮಾತಾಡ್ತಾ ಇದ್ವಿ. ಅವರ ಮನೆ ಕುಟುಂಬದ ವಿಷಯನೇ ಹೇಳಿದಾಗ ನಿಜವಾದ ಹೇಳ್ತೀನಿ ಮಾತ್ರ, ಅವ್ರ ಅಣ್ಣನಿಗೆ ಆಗಲಿ, ಅವ್ರ ಅಣ್ಣನ ಮಕ್ಕಳಿಗೆ ಆಗಲಿ, ಅಥವಾ ತಂಗಿರಿಗೆ ಆಗಲಿ ಸಂಪೂರ್ಣವಾಗಿ ಸಹಾಯ ಮಾಡಿ. ಪಾಪ ಅವರು ಎಲ್ಲ ಟೀಚರ್ ಆಗಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕಾದ್ರೆ ಚಿನ್ನಪ್ಪರೇ ಕಾರಣ. ನನ್ನ ಹತ್ರಲ್ಲೇ ಪಾಪ ಫೀಸ್ ಕಟ್ಟೋಕ್ಕೆಲ್ಲ ದುಡ್ಡು ಕೊಡೋರು, ಕಟ್ಬಿಟ್ಟು ಬನ್ನಿ ಅಂತ ತೊಗೊಂಡ್ಬರಿ ಅಂತ ಹೇಳಿ ಇವರೇ ಮೂಲ ಕಾರಣ ಮಾತ್ರ. ನಂತರ ಏನಪ್ಪ ಅಂದರೆ, ಇವತ್ತು ಒಂದು ಹೇಳಬೇಕು ಅಂದರೆ, ನಾನು ಅವ್ರನ್ನ ಒಳಹೊಕ್ಕಿ ನೋಡಿದ್ದೀನಿ. ಅವರಿಂದ ಅನೇಕ ನೂರಾರು ಜನ ಸ್ಟೂಡೆಂಟ್ಸ್ಗಳು ಇವತ್ತು ಅನ್ನ ತಿಂತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಅವರಲ್ಲಿ ಈ ಕಂಪೇರಿಸಮ್, ಹೊಟ್ಟೆ ಕಿಚ್ಚು, ಮೇಲೆ ಹೋಗ್ತಾರಂತ
ಯಾವುದೇ ಕಾರಣಕ್ಕೂ ಅವರಲ್ಲಿ ಇರಲಿಲ್ಲ. ಅದಂತೂ ನಾನು ಸತ್ಯ ಮಾಡಿ ಹೇಳ್ತೀನಿ ಮಾತ್ರ ಇರಲಿಲ್ಲ. ಅವ್ರಿಗೆ ಏನಂದರೆ ನಮ್ಮ ಹುಡುಗರು ನನಗಿಂತ ಮೇಲಿರಬೇಕು, ನನಗಿಂತ ಚೆನ್ನಾಗಿರ್ಬೇಕು, ಟಾಪಲ್ಲಿರಬೇಕು ಎಲ್ಲ, ಅದೊಂದು ಮಾತ್ರ ಅವರಲ್ಲಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಖಂಡಿತ ಇತ್ತು. ಇನ್ನೊಂದೇನೆಂದರೆ ಇವತ್ತು ಪಾಪ ನನಗೆ ಒಂದು ದುಃಖ ಆಗುತ್ತೆ. ಅವ್ರ ಮನೆಯಲ್ಲಿ ಅವ್ರ ಮಿಸ್ಸಸ್ಸು ರೋಸಕ್ಕನೇ ಆಗಲಿ, ನಾನು ಹೋದಾಗ ಮೊದಲಿಂದಲೇ 45 ವರ್ಷದಿಂದ ನಾನು ಹೋದಾಗ ನನ್ನನ್ನು ನಿಜವಾಗ್ಲೂ ತುಂಬ ಆತ್ಮೀಯತೆಯಿಂದ ಕಾಣೋರು. ರೋಸಕ್ಕನೇ ಆಗಲಿ ಅಥವಾ ಅವ್ರ ಮಕ್ಕಳು 3 ಜನ, ಬಾಬು, ಇನ್ನೊಬ್ಬರು ಫಾದರ್ ಒಬ್ಬರು ಇದ್ದಾರೆ ಪಾಪ ಅವರು, ಆಮೇಲೆ ಜ್ಯೋತಿ ಅಂತ ಹುಡುಗಿ, ಎಲ್ಲರೂ ನನ್ನ ತುಂಬ ನನ್ನ ಆತ್ಮೀಯತೆ ಕಾಣೋರು. ಆಮೇಲೆ ಮತ್ತೊಂದೇನಪ್ಪ ಅಂದರೆ ಚಿಣ್ಣಪ್ಪನವರು ಒಂದು ಎಲ್ಲರೂ ಕೂಡ ನಾವು ಸಾವು ಖಚಿತ, ಅದರಲ್ಲಿ ಸಾವನ್ನ ತಪ್ಪಿಸ್ಕೊಳ್ಳೋಕೆ ಯಾರಿಂದಲೂ ಆಗಲ್ಲ. ಒಂದು ಚಿಣ್ಣಪ್ಪನವರು ಅದೃಷ್ಟನೂ ಮಾಡಿದರು. ಹೇಗೆ ಅಂದರೆ ಇವತ್ತು ಅಂಥ ಪತ್ನಿ ಮತ್ತು ಅಂಥ ಮಕ್ಕಳನ್ನ ಪಡಿಬೇಕಾದ್ರೆ ಅಂಥ ಸೊಸೆನೂ ಅಷ್ಟೇ ನಾವು ಹೋದಾಗ ತುಂಬ ಅಯ್ಯೋ ಅಂತಹ ಹೆಣ್ಮಕ್ಳು ಇವತ್ತು ಪ್ರಪಂಚ ಸಿಗಬೇಕಾದ್ರೆ ಬೇಳೆಣಿಕೆಯಷ್ಟು ಸಾಧ್ಯನೇ ಇಲ್ಲ ಬಿಡಿ ಸಿಗೋದು. ಹಾಗಾಗಿ ನಾನು ಒಳವಕ್ಕಿ ನೋಡಿದ್ದೀನಿ. ಅವರು ಅಷ್ಟು ಚಿನ್ನಪ್ಪನ ಕೊನೆಯ ಸ್ಟೇಜಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತೇಳಿ ನನಗೆ ಒಂದು ಸಂತೋಷ ಆಗುತ್ತೆ ಮಾತ್ರ. ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಚಿನ್ನಪ್ಪರು ಕೆಲವು ವಿಷಯದಲ್ಲಿ ತುಂಬ ತಮಾಷೆಯಾಗಿದ್ರು. ನಾವು ತುಂಬ ತಮಾಷೆಯಾಗಿ ನಾವು ರೂಮ್ನಲ್ಲಿ ನಾನು ಬೆರಾಡಪ್ಪ ಚಿನ್ನಪ್ಪರು ಎಲ್ಲ ಪಾಪ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಅವರೇ ನಮಗೆಲ್ಲ ಖಾರ ರುಬ್ಬೋದು, ಟೈಮ್ ಟೇಬಲ್ ಹಾಕ್ಬಿಟ್ರು ನಮಗೆ. ಖಾರ ರುಬ್ಬೋದು, ನಂದು ಅಡುಗೆ ಮಾಡೋದು, ನಮ್ಮ ದೊಡ್ಡಪ್ಪರದು ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕುತ್ತಿಸ್ಕೊಳ್ಳೋದು, ಎಲ್ಲ ಊಟ ಮಾಡೋದು. ಆ ಊಟ ಮಾಡೋದು ಭಾಳ ಜೋಕ್ಸ್ ಮಾಡೋದು. ನಿಜವಾಗ್ಲೂ ಅವೆಲ್ಲ ನೆನ್ಕೊಂಡಾಗ ನಮಗೆ ತುಂಬ ಖುಷಿ ಆಗುತ್ತೆ ಮಾತ್ರ. ಯಾಕೆಂದರೆ ಊಟ ಮಾಡೋದು ಅಂತಂದರೆ ನನಗೆ ಫಸ್ಟ್ 3 ಪೀಸ್ ಕೊಟ್ಬಿಡಪ್ಪ, ಆಮೇಲೆ ಬೇಕಾದ್ರೆ ಇದು ಮಾಡಿ ಅಂತೇಳಿ ಇದು ಮಾಡ್ಕೊಂಡು ಪಾಪ ಊಟ ಮಾಡ್ಕೊಂಡು ತುಂಬ ಖುಷಿಲಿ ಅಯ್ಯೋ. ಆಮೇಲೆ ನಮ್ಮನ್ನು ಫಿಲಮ್ಗೆ ಇಂಗ್ಲೀಷ್ ಫಿಲಮ್ ನೋಡಬೇಕು ಅನ್ನೋ ಆಸೆ ಹುಟ್ಟಿಸ್ತಾರೆ ಅವರು. ಇಂಗ್ಲೀಷ್ ಫಿಲಮ್ ಕರ್ಕೊಂಡೋಗ್ಬಿಡೋರು ಇಂಗ್ಲೀಷ್ ಫಿಲಮ್ಗೆ, ಅದೆಲ್ಲ ನೋಡಿಕೊಂಡು ಲೇಟ್ ಆದರೂ ಕೂಡ ಬಂದು ಮನೇಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿರೋ ರೂಮ್ನಲ್ಲಿ ಪಾಪ ನಾವು ನಿಜವಾಗ್ಲೂ ಕೂಡ ಅದಕ್ಕೆ ಅವರ ಒಂದು ಸುಮಾರು 3 ತಿಂಗಳು 4 ತಿಂಗಳು ಆಮೇಲೆ ನಾನು ದುಡ್ಡು ತಂದು ಕೊಡಿ ಅವ್ರಿಗೆ ಇಷ್ಟು ಅವರಿಗೆ ಊಟದ್ದು ಅಂತೇಳಿ ಪಾಪ ಖಂಡಿತ ನಮ್ಮನ್ನು ಅಷ್ಟು ನಮ್ಮ ಅಣ್ಣ ನಮ್ಮ ತಂದೆ ಸ್ಥಾನದಲ್ಲಿ ಇದ್ಕೊಂಡು ನಮ್ಮನ್ನು ನೋಡ್ಕೊಳ್ಳೋದು ಅದಂತೂ ಹೇಳ್ತೀನಿ ಮಾತ್ರ. ಇನ್ನು ಮತ್ತೆ ಇಂತಹ ಸ್ನೇಹಿತರು ಜೀವನ ಸಿಗಲ್ಲ. ಯಾವತ್ತೂ ಕೂಡ ನನ್ನನ್ನು ಅಂತೋಣಪ್ಪ ಬಾರೋ ಅಂತ ಯಾವತ್ತೂ ಕರೆದಿಲ್ಲ ಅವರು. ಅಂತೋಣಂತಾರೆ ಬನ್ನಿ, ಅಂತೋಣಂತಾರೆ ಹೇಗಿದ್ದಾರೆ, ಹಾಗೇನೆ ನನ್ನ ಹತ್ರ ಮಾತಾಡ್ತಿದ್ರು ಅವರು. ಬಹುಶಃದಲ್ಲೇ ಮಾತಾಡ್ತಿದ್ರು ಪಾಪ ಹೇಳಿದ್ದ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸಚಿವರು ಕೂಡ ಇವತ್ತು ಅವರು ನಮ್ಮನ್ನೆಲ್ಲ ಆಗಲಿ ದೂರ ಹೊರಟೋಗಿದ್ದಾರೆ, ನಮಗೆ ಮತ್ತೆ ಸಿಗೋದಿಲ್ಲ. ನಾವು ಹೋಗಲೇಬೇಕು, ಎಲ್ಲರೂ ಹೋಗಲೇಬೇಕು. ನಾವು 4 ಗಂಟೆ 5 ಗಂಟೆ ಸಮಯದಲ್ಲಿ ಇದ್ದೀವಿ ಈಗ. ಆದರೆ ಅವರ ಮಾಡಿರ್ತಕ್ಕಂಥ ಕೆಲವು ಒಳ್ಳೆ ಕೆಲಸಗಳು ಎಷ್ಟು ಜನಕ್ಕೆ ನೀನು ಇಂಗ್ಲೀಷ್ BEd ಮಾಡು, ಇಂಗ್ಲೀಷ್ ಮೇಜರ್ ತಗೋ, ಹೀಗೆ ಓದು ಅಂತ ಗೈಡ್ ಮಾಡಿದ್ರೆ ಅವರು ನಮಗೆ. ಬಟ್ ನನಗೆ ಇಂಗ್ಲೀಷ್ ಬಗ್ಗೆ ಪಾಪ ತುಂಬಾ ಇದು ಮಾಡಿದ್ರು. ನಂದು ಸ್ವಲ್ಪ ಆಗ ಚಂಚಲತೆ, ನಾವು ಸ್ಪೋರ್ಟ್ಸ್ ಹೋಗ್ಬೇಕು, ಆಟ ಆಡಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ನಮಗೊಂಥರ ವಿಚಲಿತ ಮನೋಭಾವ ಇತ್ತು. ನಮ್ಮನ್ನು ಅದನ್ನ ತಡೆ ಹಿಡಿದು ಈ ರೀತಿ ದಾರಿನ ತೋರಿಸಿ ಈಗ ಮಟ್ಟಕ್ಕೆ ಮಾಡಿದ್ರೆ ಚಿನ್ನಪ್ಪನವರು. ಮತ್ತೊಂದು ಏನಪ್ಪ ಅಂದರೆ ಚಿನ್ನಪ್ಪನಿಗೆ ಒಂದು ಆಸೆ ಇತ್ತು ಮಾತ್ರ. ಅದೊಂದು ನನಗೆ ಸ್ವಲ್ಪ ಇದಾಗಿದೆ ಅಂತ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅಂತ ಅಂದರು. ಆಮೇಲೆ ಶಾಂತಲಾ ಥಿಯೇಟರ್ ಮುಂದ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಸುಮಾರು ಒಂದು 10 ಡೇಸ್ ಕರ್ಕೊಂಡು ಹೋದೆ. ನೀರು ಇಳಿಬೇಕಾದ್ರೆ ಮಂಡ್ಯದೊಳಗೆ ಎದ್ಕೊಂಬಿಡೋರು ಪಾಪ. ನನಗೆ ಆಗ ಬಾಯ್ದಾರಾಗದ ಅಂತಾರೆ. ನಾನೆಲ್ಲ ಟ್ರೈ ಮಾಡಿದೆ, ಅದೊಂದು ಮಾತ್ರ ಚಿನ್ನಪ್ಪರು ಕಲಿಯೋಕ್ಕಾಗಲ್ಲ ನನಗೆ. ಅದೊಂದು ಪಾಪ ಅಯ್ಯೋ ಎಂಥದ್ದು ಸ್ವಿಮ್ಮಿಂಗ್ ಕಲ್ಸೋಕ್ಕಾಗಲ್ಲ ಚಿನ್ನಪ್ಪರಿಗೆ ಅಂತೇಳಿ ತುಂಬ ಇದಾಯಿತು. ಒಂದೇನೆಂದರೆ ಇವತ್ತು ನಿಜವಾಗ್ಲೂ ದೀನಾಶ್ರಮ ಕಟ್ಟಿದ್ರು, ತುಂಬಾ ಇದು ಮಾಡಿದ್ರು ಪಾಪ. ಅದ್ರ ಬಗ್ಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರನ್ನ. ನಿಜವಾಗ್ಲೂ ಕೂಡ ಒಬ್ಬ ಪ್ರೀಸ್ಟ್ ಏನು ಮಾಡಬೇಕೋ ಅದಕ್ಕಿಂತಲೂ ಹೆಚ್ಚಾಗಿ ಅವರು ಮಾಡಿದರು. ಅದಂತೂ ಹೇಳ್ತೀನಿ ಮಾತ್ರ ಖಂಡಿತ. ಒಂದು ಚೂರು ಅವರಲ್ಲಿ ಮೋಸ, ವಂಚನೆ, ಅನ್ಯಾಯ ಮಾಡಬೇಕು, ದ್ರೋಹ ಮಾಡಬೇಕು, ಆಮೇಲೆ ಅವನು ಬದುಕ್ತಾ ಇದ್ದಾನೆ ಹೊಟ್ಟೆ ಕಿಚ್ಚು, ಖಂಡಿತ ನಾನು ಹೇಳ್ತೀನಿ, ಸತ್ಯ ಮಾಡಿ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ಅದು ಅವ್ರ ಮನಸ್ಸಲ್ಲಿ ಯಾವತ್ತೂ ಕೂಡ ಬರಲಿಲ್ಲ. ಅವ್ರಿಗಿಂತ ಚೆನ್ನಾಗಿ ಓದಿದ್ರು, ಅವ್ರಿಗಿಂತ ಜನ ಓದ್ತಾವ್ರೆ, ಅವ್ರ ಮಕ್ಳಿಗಿಂತ ಚೆನ್ನಾಗಿ ಓದ್ತಾವ್ರೆ, ಅವ್ರು ಹೆಮ್ಮೆ ಪಡೋರು, ತುಂಬ ಹೆಮ್ಮೆ ಪಡ್ತಾ ಇದ್ರು ಮಾತ್ರ. ಹಾಗಾಗಿ ಆಮೇಲೆ ಅವರು ಸಾಲ್ದಕ್ಕೆ ದೀನಾಶ್ರಮದಲ್ಲಿದ್ದಾಗ ಬರೀ ಕನ್ನಡ ಅಂತಲ್ಲ, ಎಲ್ಲ ಮಕ್ಕಳು ಇದ್ರು, ತಮಿಳಿಯನ್ಸ್ ಇದ್ರು. ಅವರು ಎಲ್ಲ ಜೊತೆನೂ ಕೂಡ ಅವ್ರು ತುಂಬ ಚೆನ್ನಾಗಿದ್ರು. ಆಫೀಸಲ್ಲಿ ಅಂತಲೂ ಅವರು ನಮ್ಮ ಕನ್ನಡದವ್ರು ಇದ್ರು, ತಮಿಳಿಯನ್ಸ್ ಇದ್ರು, ಮಲಯಾಳಿಸ್ ಇದ್ರು, ಕ್ಲರ್ಕ್ಗಳು, ಎಲ್ಲರ ಹತ್ರನೂ ಕೂಡ ತುಂಬ ಆತ್ಮೀಯತೆಯಿಂದ ತುಂಬ ಚೆನ್ನಾಗಿದ್ರು. ಅದೊಂದು ವಿಷಯದ ಮಾತ್ರ ನಾನು ನನ್ನ ಜೀವನದಲ್ಲಿ ಇಂತಹ ಸ್ನೇಹಿತರು ಮತ್ತೆ ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲ. ಆದರೆ ಒಂದು ದೇವರು ಅವ್ರಿಗೆ
ಆದಷ್ಟು ಬೇಗ ಇದು ಕಾಲಾವಕಾಶ ಕೊಟ್ಟು ಕಡಿಮೆ ಕಾಲಾವಕಾಶ ಕೊಟ್ಟು ಸ್ವರ್ಗಸ್ಥರು ಆದರು. ಅದು ಒಂದೇನಪ್ಪ ಅಂದರೆ ಈ ಅನ್ಯಾಯವಾಗಿ ನಾವು ಇಂಥ ಸ್ನೇಹಿತನ ಕಳ್ಕೊಂಡ್ವಲ್ಲ ಅಂತೇಳಿ ಜೀವನಮಾನ ಪರ್ಯಂತ ನಾನು ಒಂಥರ ಅದನ್ನು ನಾನು ಖಂಡಿತ ಪ್ರತಿದಿನ ನಾನು ಅವ್ರ ಬಗ್ಗೆ ಒಂದು ಕ್ಷಣನಾರು ನಾನು ಯೋಚನೆ ಮಾಡ್ತೀನಿ ಮತ್ತು ಯೋಚಿಸ್ತೀನಿ. ಅವ್ರ ಬಗ್ಗೆ ನನ್ನ ಸ್ನೇಹಿತರ ಖಂಡಿತ ಡಿಸ್ಕಸ್ ಮಾಡ್ತೀನಿ. ಸತ್ಯ ಇದೊಂದು ಮಾತ್ರ ಹೇಳ್ತೀನಿ, ಬೇಕಾದ್ರೆ ಯಾವುದೇ ಫ್ರೆಂಡ್ಸ್ ಸಿಕ್ಕಲಿ ನಮ್ಮ ಚಿನ್ನಪ್ಪರು ಹೀಗಿದ್ವಿ, ನಾವು ಹಾಗಿದ್ವಿ, ಹೀಗೆಲ್ಲ ಮಾತಾಡ್ತಾ ಇದ್ವಿ ಅಂತ ಎಲ್ಲ ವಿಷಯನೂ ನಾವು ಡಿಸ್ಕಸ್ ಮಾಡಿವ ನಾವು ಖಂಡಿತ. ಅದೊಂದು ವಿಷಯದ ಮಾತ್ರ ಹೀಗೆ ನಾನು ಇಷ್ಟು ಚಿನ್ನಪ್ಪರ ಜೊತೆ 48 ವರ್ಷದಿಂದ ನಾನು ಅವರ ಒಡನಾಡಿಯಾಗಿ, ಅವರ ಸ್ನೇಹಿತನಾಗಿ, ಅವರ ಬ್ರದರಾಗಿ ಇದಕ್ಕೆ ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಎಲ್ಲೇ ಇದ್ರೂ ಕೂಡ ದೇವರೇ ನಾನು ಖಂಡಿತ ನನ್ನ ಕನಸಿನಲ್ಲಾರು ಕೂಡ ಬಂದು ಚಿನ್ನಪ್ಪನವ್ರನ್ನ ಮಾತಾಡಬೇಕು ನನ್ನ ಹತ್ರ ಅಂತ ನಾನು ಬಯಸ್ತೀನಿ. ಇಷ್ಟು ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ನಾನು ಕೃಷ್ಣೇಗೌಡ. ನಾನು ಸೇಂಟ್ ಫಿಲೋಮಿನಾ ಕಾಲೇಜಿಗೆ ಲೆಕ್ಚರರ್ ಆಗಿ ಸೇರಿಕೊಳ್ಳೋದಕ್ಕೂ ಮೊದಲೇ ಚಿನ್ನಪ್ಪನವರು ಆಫೀಸ್ನಲ್ಲಿದ್ದರು. ಅವ್ರಿಗೂ ನನಗೂ ಯಾಕಂಥದ್ದೊಂದು ಬಾಂಧವ್ಯ ಬೆಳೀತು ನನಗೆ ಈಗಲೂ ಗೊತ್ತಿಲ್ಲ. ನನ್ನನ್ನು ಯಾಕೆ ಅವ್ರು ಅಷ್ಟೊಂದು ಪ್ರೀತಿಸಿದ್ರು, ನಾನು ಯಾಕೆ ಚಿನ್ನಪ್ಪನವ್ರನ್ನ ಅಷ್ಟು ಪ್ರೀತಿಸಿದೆ ನನಗೆ ಸ್ಪಷ್ಟ ಇಲ್ಲ. ಆದರೆ ಇದಂತೂ ಸತ್ಯ, ನನ್ನ ಬಗ್ಗೆ ಅವ್ರಿಗೊಂದು ವಿಶೇಷವಾದ ಪ್ರೀತಿ, ಅವ್ರ ಬಗ್ಗೆನೂ ನನಗೊಂದು ವಿಶೇಷವಾದ ಗೌರವ. ಬಹುಶಃ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಂಥ ರೀತಿ, ನನ್ನ ಜೊತೆ ಮಾತಾಡುವಾಗ ಅವರಲ್ಲಿ ಇರ್ತಾ ಇದ್ದಂಥ ಒಂದು ತರಹದ ಯಾರೋ ನಮ್ಮವರು ಅನ್ನುವ ಭಾವ, ಇದೆಲ್ಲವೂ ಇದ್ದಿರಬೇಕು. ಅಂಥದ್ದೊಂದು ಸ್ನೇಹ, ಅಂಥದ್ದೊಂದು ವಿಶ್ವಾಸ ಚಿನ್ನಪ್ಪನವ್ರಿಗೆ ಅವ್ರ ವ್ಯಕ್ತಿತ್ವದಲ್ಲಿ ಇದ್ದಂಥ ಗುಣ. ಆ ಕಾರಣಕ್ಕೆ ನನಗೆ ಚಿನ್ನಪ್ಪ ತುಂಬ ಇಷ್ಟ ಆಗ್ತಾ ಇದ್ರು. ಕೆಲವರು ಹೇಳೋರು ಚಿನ್ನಪ್ಪ ಒಂದೊಂದು ಸಲ ಇದಕ್ಕಿದ್ದಂಗೆ ರೇಗ್ಕೊಬಿಡ್ತಾರೆ ಅಂತ. ಆದರೆ ಸತ್ಯವಾಗಿ ಹೇಳ್ತೀನಿ, ನನಗೆ ಚಿನ್ನಪ್ಪನವ್ರ ಹತ್ರ ಒಂದು ಸಲ ಕೂಡ ಆ ಬಗೆಯ ಅನುಭವ ಆಗಿಲ್ಲ. ಬಹಳ ಸ್ವೀಟಾಗಿರ್ತಾ ಇದ್ರು ನನ್ನ ಜೊತೆ. ನಾನು ಅವ್ರ ಜೊತೆ ತುಂಬ ಸಂತೋಷವಾಗಿರ್ತಿದ್ದೆ. ಅವರ ಇಬ್ಬರು ಮಕ್ಕಳು ನನ್ನ ವಿದ್ಯಾರ್ಥಿಗಳು, ನಿರ್ಮಲ ಜ್ಯೋತಿ ಮತ್ತು ಪ್ರಕಾಶ್ ಅವಳಪ್ಪ. ಇಬ್ಬರು ತುಂಬ ಒಳ್ಳೆ ಮಕ್ಕಳು, ನನಗೆ ತುಂಬ ಇಷ್ಟವಾದವರು. ಅದು ಗೊತ್ತಿಲ್ಲ ಯಾಕೆ ಅಂತ. ಆ ಹೆಣ್ಮಗಳು ನಿರ್ಮಲಾ ನನಗೆ ತುಂಬ ಇಷ್ಟ ಆಗ್ತಾ ಇದ್ದ. ಜ್ಯೋತಿ ಬಹಳ ಸಭ್ಯವಾದ ಹೆಣ್ಮಗಳು, ತುಂಬ ಒಳ್ಳೆ ಹೆಣ್ಮಗಳು. ಪ್ರಕಾಶ್ ಕೂಡ ಅಷ್ಟೇ, ತುಂಬ ಒಳ್ಳೆ ಹುಡುಗ. ಬಹುಶಃ ಅವ್ರ ಮನೆಯದ ಅಂಥದ್ದೊಂದು ವಾತಾವರಣ ಇತ್ತು ಅಂತ ಕಾಣಿಸುತ್ತೆ. ಚಿನ್ನಪ್ಪನವರ ಪತ್ನಿ ತಾವೇ ಟೀಚರ್ ಆಗಿದ್ದವರು. ಅದರಿಂದ ಮಕ್ಕಳನ್ನು ಒಂದು ತರಹದ ಶಿಸ್ತಿನ, ಸಂಸ್ಕೃತಿಯ ವಾತಾವರಣದಲ್ಲಿ ಬೆಳೆಸಿದ್ರು. ಆ ಕಾರಣಕ್ಕಾಗಿ ಒಳ್ಳೆ ಮಕ್ಕಳು, ಒಳ್ಳೆ ತಂದೆ, ಒಳ್ಳೆ ತಾಯಿ. ಕೊನೆಯ ದಿನಗಳಲ್ಲಿ ಚಿನ್ನಪ್ಪನವರು ಬಹಳ ಕಾಲ ಹಾಸಿಗೆ ಮೇಲೆ ಕಳಿಬೇಕಾಯಿತು, ಸ್ವಲ್ಪ ಕಾಯಿಲೆ ಅನುಭವಿಸ್ಬೇಕಾಯಿತು ಅನ್ನೋದು ನೋವಿನ ವಿಷಯ. ಆದರೂ ಅವರ ನೆನಪುಗಳು ಮಾತ್ರ ನನಗೆ ತುಂಬ ಸಿಹಿಯಾಗಿವೆ. ಈ ದಿನಗಳಲ್ಲಿ ಚಿನ್ನಪ್ಪನವರ ಅಗಲಿಕೆ ನನ್ನ ಮನಸ್ಸನ್ನು ತಾಕಿದೆ. ನನಗೂ ತುಂಬ ಬೇಸರ ಆಗಿದೆ, ನನಗೂ ಸಂಕಟ ಆಗಿದೆ. ಇನ್ನಷ್ಟು ಕಾಲ ಅವ್ರು ನಮ್ಮ ಜೊತೆ ಇರಬೇಕು ಅಂತ ನನಗೆ ಆಸೆ ಸಹಜವೇ. ಆದರೆ ಅವರು ಈಗ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಎಷ್ಟು ಮಾತ್ರ ಪ್ರಾರ್ಥನೆ ಮಾಡಬಲ್ಲೆ. ಒಂದು ಒಳ್ಳೆಯ ಜೀವ, ಒಂದು ಒಳ್ಳೆಯ ಕುಟುಂಬನ ಬೆಳೆಸಿ ತಾನಿದ್ದ ಕಡೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೆರಳಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ದೇವರು ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ಮನಸ ಹಾರೈಸ್ತೀನಿ. ಅಪ್ಪ ಮತ್ತು ಅಮ್ಮ ಇತ್ತೀಚೆಗೆ 1.5 ವರ್ಷದಿಂದ 75 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅವರ ಬರ್ಡೇಯನ್ನು ಆಚರಿಸಿ ಸಂಭ್ರಮಿಸಿದ್ದೆವು. ಹಾಗೆಯೇ ಇತ್ತೀಚೆಗೆ ತಮ್ಮ ವೈವಾಹಿಕ ಜೀವನದ 50 ಸಂವತ್ಸರಗಳನ್ನು ಪೂರೈಸಿ ಗೋಲ್ಡನ್ ಜೂಬಿಲಿಯ ಘಟ್ಟವನ್ನು ದಾಟಿ ಸಾರ್ಥಕ ಬದುಕನ್ನು ಬಾಳಿದರು. ಅಪ್ಪ ತುಂಬು ಬದುಕನ್ನು ಬಾಳಿದರು. ಪತ್ನಿ, ಮಕ್ಕಳು, ಮೊಮ್ಮಕ್ಕಳ ಜೊತೆ ಬದುಕಿನ ಮಧುರ ಕ್ಷಣಗಳ ಜೇನ ಸವಿಯನ್ನು ಸವಿದರು. ತಮ್ಮ ಬದುಕನ್ನು ಕಟ್ಟಿದರು, ನಮ್ಮ ಬದುಕನ್ನೂ ಕಟ್ಟಿದರು, ಅನೇಕರ ಬದುಕನ್ನು ಪ್ರಭಾವಿಸಿದರು. ಅಪ್ಪ ನಮ್ಮ ಕುಟುಂಬಕ್ಕೆ ನೀಡಿದ ಅದ್ಭುತ ಗಿಫ್ಟ್ ಅಂದ್ರೆ ಅಪ್ಪನ ಸೆಲೆಕ್ಷನ್.
ಅವರೇ ಖುದ್ದು ನಿರ್ಧರಿಸಿದ ಅಳಿಯ ಪ್ರಕಾಶ್ ಮತ್ತು ನನ್ನ ಪತ್ನಿ ಅಪ್ಪನ ಸೊಸೆ ಪ್ರೀತಿ. ಇದು ಇಂದಿಗೂ ನಮ್ಮ ಕುಟುಂಬದ ನೆಮ್ಮದಿ ಬದುಕಿಗೆ ಅಡಿಪಾಯವಾಗಿದೆ. ಇದು ಅಪ್ಪನವರ ಜೀವನ ಪ್ರೀತಿಗೆ ಸಾಕ್ಷಿ. ಅಪ್ಪ ನಮಗೆ ಮಾತಿನಲ್ಲಿ ಹೇಳದೆ ಸುಂದರವಾಗಿ, ನೆಮ್ಮದಿಯಾಗಿ, ಸರಳವಾಗಿ ಬದುಕುವ ಕಲೆಯನ್ನು ತಮ್ಮ ಬದುಕಿನ ಮೂಲಕ ಕಲಿಸಿದ್ದಾರೆ. ಅಪ್ಪನ ಬದುಕಿನ ಧ್ಯೇಯ ಹಣ, ಸಂಪತ್ತು ಕೇವಲ ಬದುಕಿನ ಅವಶ್ಯಕತೆ, ಬದುಕಿನ ಕೆಲ ಅವಶ್ಯಕತೆ ಪೂರೈಸಲು ಹಣ ಮಾಡಬೇಕು. ಆದರೆ ಹಣ ಮಾಡುವುದಕ್ಕಾಗಿಯೇ ಸಂಪೂರ್ಣ ಬದುಕುವುದಲ್ಲ. ದ ಮೀನ್ಸ್ ಆಫ್ ಅರ್ನಿಂಗ್ ಅಂದರೆ ಸಂಪಾದನೆಯ ಮಾರ್ಗವೂ ತುಂಬ ಪ್ರಮುಖವಾಗಿತ್ತು ಅಪ್ಪನಿಗೆ. ನೀತಿಯ ಸಂಪಾದನೆ ನೀತಿಯುತ ಬದುಕಿಗೆ ಅಡಿಪಾಯ ಎಂಬುದು ಅಪ್ಪನವರ ಪರಮೋಚ್ಚ ನಂಬಿಕೆ. ಹಾಗೆಯೇ ಬದುಕಿ ನಮ್ಮನ್ನು ಅದೇ ಹಾದಿಯಲ್ಲಿ ರೂಪಿಸಿದರು. ಅಪ್ಪ ಹೋದ ತಕ್ಷಣ ಮನಸ್ಸಿನಲ್ಲಿ ತುಂಬ ಕತ್ತಲೆಯಾದಂಥ ಅನುಭವ. ಅವರು ಎಂದಿಗೂ ನಮ್ಮ ಜೊತೆ ಇರೋದಿಲ್ಲ ಅನ್ನೋ ಯೋಚನೆ ಅಸಹನೀಯ. ಅಪ್ಪ ನಮ್ಮ ಜೀವನದ ಆಧಾರ ಸ್ತಂಭ, ಪ್ರೇರಣೆ ಮತ್ತು ಆಶ್ರಯ. ಅವರ ಪ್ರೀತಿ, ಮಾರ್ಗದರ್ಶನ ಮತ್ತು ಸವಾಲುಗಳಿಗೆ ತೋರಿಸಿದ ಶಕ್ತಿ ನಮ್ಮನ್ನು ಜೀವನದಲ್ಲಿ ಮುಂದಿನ ಹೆಜ್ಜೆ ಇಡುವಂತೆ ಮಾಡುತ್ತಿತ್ತು. ಈಗ ಅವರಿಲ್ಲದೆ ಜೀವನ ಕಷ್ಟ ಸಾಧ್ಯವಾಗಿದೆ. ಅವರ ಮಾತು, ಹಾಸ್ಯ ಮತ್ತು ಕಣ್ಣು ತುಂಬ ಕಾಳಜಿ ತುಂಬಿದ ಮುಖವನ್ನು ಮತ್ತೆ ನೋಡಲು ಸಾಧ್ಯವಿಲ್ಲ ಅನ್ನೋದು ನೋವು ತರುತ್ತದೆ. ಆದರೆ ಅಪ್ಪ ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಸದಾ ಜೀವಂತವಾಗಿ ಉಳಿಯುತ್ತಾರೆ. ಅವರ ಜೀವನ ನಮಗೆ ದಾರಿ ತೋರಿಸುತ್ತದೆ. ಅವರ ಕಠಿಣ ಶ್ರಮ ನಮಗೆ ಪ್ರೇರಣೆ ನೀಡುತ್ತದೆ ಮತ್ತು ಅವರ ನೆನಪುಗಳು ನಮಗೆ ಶಕ್ತಿಯನ್ನು, ಆಶ್ವಾಸನೆಯನ್ನು ನೀಡುತ್ತದೆ. ಅಪ್ಪ, ನೀವು ನಮ್ಮ ಜೊತೆಯಲ್ಲಿಲ್ಲ, ಆದರೆ ನಿಮ್ಮ ಆತ್ಮ ಸಾನ್ನಿಧ್ಯ ಸದಾ ನಮ್ಮಲ್ಲಿ ಬೆಚ್ಚಗಿನ ಭಾವಾನುಭೂತಿಯನ್ನು ದೀಪಿಸುತ್ತದೆ. ನಿಮ್ಮ ಪ್ರೀತಿಯ ನೆನಪುಗಳಲ್ಲಿ ನಿಮ್ಮ ಜ್ಞಾನದಿಂದ ಬದುಕನ್ನು ಕಟ್ಟಿಕೊಳ್ಳಲು ನಮಗೆ ಶಕ್ತಿ ತುಂಬುತ್ತದೆ. ನಮಗೆ ಜೀವನ, ಪ್ರೀತಿ ಮತ್ತು ಬದುಕಿನ ಮಾರ್ಗವನ್ನು ಕಲಿಸಿಕೊಟ್ಟ ನಿಮ್ಮನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ನಿಮ್ಮ ಮಾರ್ಗದರ್ಶನ ನಮಗೆ ಜೀವ ಸೆಲೆಯಾಗಿರುತ್ತದೆ. ವಿ ಲವ್ ಯು ಅಪ್ಪ.